ನನ್ನ ಹೆಸರು ರಘು ಅಂತ, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಬಾಗೂರ್ಗೇಟ್ ಅಂತ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋ ನಾನು. ನಮ್ಮ ಕುಟುಂಬದ ಹಿಂದೆ ಹೇಳ್ಬೇಕಂದ್ರೆ ನಾವೆಲ್ಲ ತುಂಬ ಕಡು ಬಡತೆಯಿಂದ ಬಂದಂಥವ್ರು. ನಮ್ಮ ಸಮುದಾಯ ಅಲೆಮಾರಿ ಅಂದಿಜೋಗಿ ಸಮುದಾಯ ಅಂತ ಬರುತ್ತೆ. ಈ ಸಮುದಾಯದಲ್ಲಿ ಓದಿರೋರು ತುಂಬಾನೇ ಕಡಿಮೆ. ಸರ್ಕಾರಿ ಕೆಲಸ ಅಂತ ಬಿಡಿ, ಅವರ ಕಣ್ಣಂಚಿನ ಸಿಗದೇ ಇಲ್ಲ. ಆ ಥರ ಆ ಮಟ್ಟಿಗೆ ಯಾರು ಸರ್ಕಾರಿ ಕೆಲಸ ಓದೋರು ತುಂಬ ಕಡಿಮೆ ನಮ್ಮಲ್ಲಿ. ಯಾಕೆಂದರೆ ಈ ಅಲೆಮಾರಿ ಅಂದಿಜೋಗಿ ಸಮುದಾಯ ನೀವು ಇಡೀ ಕರ್ನಾಟಕದಲ್ಲಿ ನೀವು ತೊಗೊಂಡೋದಾದರೆ ಒಂದು 25,000 to 27,000 ಜನಸಂಖ್ಯೆ ಇರ್ಬೋದೇನೋ ಅಷ್ಟೇ. ಬಟ್ ಎಲ್ಲರೂ ಸಹ ಇವತ್ತಿಗೂ ಸಹ ಕೂಲಿನಾಲಿ ಮಾಡ್ಕೊಳೋದು ಮತ್ತೆ ಆಮೇಲೆ ಹಂದಿ ಸಾಕಾಣಿಕೆ ಮಾಡ್ಕೊಳೋದ್ರಲ್ಲೇ ಜೀವನ ಮಾಡ್ತಾ ಇರೋ ಹೊರತು ಅವರಿಗೆ ವಿದ್ಯಾಭ್ಯಾಸ, ಶಿಕ್ಷಣ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಅರಿವು ಸಹ ಇಲ್ಲ. ಆದ್ರಿಂದ ಒಂದು ಬಿಗ್ ಬಾಸ್ಗೆ ನಾನೇನಾದರೂ ಸೆಲೆಕ್ಟ್ ಆದರೆ ನನ್ನ ಮೂಲಕ ನಮ್ಮ ಸಮುದಾಯವನ್ನು ನಾನು ಎತ್ತಿ ತೋರಿಸ್ಬೋದು. ಇಂಥ ಸಮುದಾಯ ಇಂಥ ಕಷ್ಟಗಳಲ್ಲಿ ನರಳ್ತಾ ಇದೆ, ಇಂಥ ಸಮುದಾಯ ಅಲೆಮಾರಿ ಸಮುದಾಯ, ಅದಕ್ಕೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಅನ್ನೋದನ್ನು ಎತ್ತಿ ತೋರಿಸ್ಬೋದು. ಆ ಸಮುದಾಯ ಒಂದು ಗುರುತಿಸುವಂಥ ಸಮುದಾಯ ಆಗುತ್ತೆ. ಸುಮಾರು ಜನಕ್ಕೆ ಗೊತ್ತೇ ಇಲ್ಲ ಇಂಥ ಸಮುದಾಯ ಇದೆಯಾ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಸೊ ಈ ಮೂಲಕ ನನಗೊಂದು ದೊಡ್ಡ ಒಂದು ವೇದಿಕೆ ಬಿಗ್ ಬಾಸ್ ಅಂತ ವೇದಿಕೆ ಸಿಕ್ಕಿದ್ರೆ ಅಂಥ ಸಮುದಾಯದ ಬಗ್ಗೆ ನಾನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಬೋದು ಅನ್ನೋ ಒಂದು ನನ್ನೊಂದು ಆಸೆ ನನಗೆ. ನಾನು ಚಿಕ್ಕ ವಯಸ್ಸಿಂದಾನೇ ನಮ್ಮ ಅಜ್ಜ ಅಜ್ಜಿಯವರು ತುಂಬ ಚೆನ್ನಾಗಿ ಹಾಡುಗಳನ್ನು ಹೇಳ್ತಾ ಇದ್ರು, ಜನಪದ ಗೀತೆಗಳನ್ನ, ಭಾವಗೀತೆಗಳನ್ನ ಹೇಳ್ತಾ ಇದ್ರು. ಅವನ್ನೆಲ್ಲ ಕೇಳ್ಕೊಂಡು ಕಲ್ತವ್ನು ನಾನು. ಹೂದೋಟದ ಹಾದಿಯಾಗ ಊರಿನಾಚೆ ತೋಪಿನಾಗ ತಂಗಾಳಿಯು ಬೀಸಿದಂಗ ಹೊಂಬಾಳೆ ತೂಗಿದಂಗ ನಿನ್ನ ಪ್ರೀತಿ ನೆನಪು ಬಂದಿತೋ ನಿಂತಲ್ಲಿ ಕನಸು ಕಂಡಿತೋ. ಮತ್ತೆ ನಮ್ಮ ತಾತ ನಾಟಕಗಳನ್ನ ಮಾಡ್ತಾ ಇತ್ತು. ಅವ್ರ ಜೊತೆ ನಾಟಕಗಳಲ್ಲಿ ಹೋಗಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇತ್ತು ಅಂತ ನೋಡ. ನಾನು ಮೌರ್ಯ ಸಾಮ್ರಾಜ್ಯದ ಕುಲ ತಿಲಕ ಚಂದ್ರಗುಪ್ತ ಮೌರ್ಯ ನನ್ನ ತಾತ, ಆತನ ಮಗ ಬಿಂಬಿಸಾರ ನನ್ನ ತಂದೆ, ಆತನ ಮಗ ವೀರಾದಿವೀರ ಧೀರಾದಿ ಧೀರ ಈ ಅಶೋಕ. ಅದರಿಂದ ನನಗೆ ಸಾಕಷ್ಟು ನನ್ನ ಜೀವನದಲ್ಲಿ ಸಾಕಷ್ಟು ನನ್ನ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ ಈ ಒಂದು ನಾಟಕಗಳು ಮತ್ತೆ ಭಾವಗೀತೆಗಳು ಮತ್ತೆ ಜನಪದ ಗೀತೆಗಳ ಮೂಲಕ ಸಾಕಷ್ಟು ಪ್ರಶಸ್ತಿಗಳನ್ನ ನಾನು ಇವತ್ತು ಪಡ್ಕೊಂಡಿದ್ದೀನಿ. ಚಿಕ್ಕ ಪುಟ್ಟ ಪ್ರಶಸ್ತಿಗಳು, ಏನೇನು ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೇನು ಹೋಗಿಲ್ಲ, ಶಾಲಾ ಮಟ್ಟದಲ್ಲಿ ಮತ್ತೆ ಕಾಲೇಜು ಮಟ್ಟದಲ್ಲಿ ಪ್ರಶಸ್ತಿಗಳನ್ನ ನಾನು ಪಡ್ಕೊಂಡಿದ್ದೀನಿ. ಮತ್ತೆ ಈ ಒಂದು ಸೂಕ್ಷ್ಮ ಸಮುದಾಯ ಅಂತ ಬಂದಂತ ನಾನು ಹೇಗೆಲ್ಲ ಕಷ್ಟಪಟ್ಟು ಒಂದು ಸರ್ಕಾರಿ ನೌಕರಿನ ಗಿಟ್ಟಿಸ್ಕೊಂಡೆ ಅದನ್ನ ಜನತೆಗೆ ತಿಳಿಸ್ಬೇಕು. ಮತ್ತೆ ನಮ್ಮ ಸಮುದಾಯದವರು ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಈ ಒಂದು ಹೊರಜಗತ್ತಿನಗೆ ಬಂದು ಈ ಹೊರಜಗತ್ತಲ್ಲಿ ಯಾವ ರೀತಿಯಾಗಿ ಅವರು ಬದುಕನ್ನು ಕಟ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಕಲರ್ಸ್ ಕನ್ನಡ ವಾಹಿನಿ ಮೂಲಕ ಜನತೆಗೆ ತಿಳಿಸ್ಬೇಕು ಅನ್ನೋದೇ ಒಂದು ನನ್ನದೊಂದು ದೊಡ್ಡದಂತಹ ಒಂದು ಬಯಕೆ. ದಯವಿಟ್ಟು ಈ ಒಂದು ಆಸೆಗೆ ನನಗೆ ಕಲರ್ಸ್ ಕನ್ನಡದವರು ಒಂದು ಅವಕಾಶ ಕೊಡಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ.